ಕೊಲಂಬಿಯಿಂದ ಕ್ಯಾಸ್ಟಿಲೋ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ತಂದಿದ್ದೆ. ಕೊಲಂಬಿಯನ್ ಕ್ಯಾಸ್ಟಿಲೋ ಅಂತ ಹೇಳ್ಬಿಟ್ಟು ಅಲ್ಲಿ ಲೀಫ್ ರಸ್ಟ್ಗೆ ತುಂಬಾ ಟಾಲರೆಂಟ್ ವೆರೈಟಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಅದನ್ನ ಈ ಸರಿ ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೇಔಟ್ ಹೊಸ ತೋಟನ ಹೆಂಗೆ ಪ್ಲಾನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಇದರಲ್ಲಿ ಸಿಲ್ವರ್ ಮರ ಒಂದ್ ಸ್ವಲ್ಪ ಬೇರ್ ಮಿನಿಮಮ್ ಉಳಿಸ್ಕೊಂಡು, ಕಾಡ್ ಮರ ಮಾತ್ರ ಉಳಿಸ್ಕೊಂಡು ಬೇರೆ ಎಲ್ಲ ಕ್ಲಿಯರಿಂಗ್ ಮಾಡ್ಬಿಟ್ಟು, ಸಿಲ್ವರ್ ಮರ ಮೇಜರ್ ಆಗಿ ಏನಿದೆ ಅದನ್ನ ತೆಗೆದ್ಬಿಡ್ತೀವಿ, ಕಾಡ್ ಮರ ಮಾತ್ರ ಆದಷ್ಟು ಉಳಿಸ್ಕೊಂತೀವಿ. ನೆಕ್ಸ್ಟ್ ಲೇಔಟ್ ಅಂತ ಬಂದಾಗ ಮಲ್ಟಿಪಲ್ ಥಾಟ್ಸ್ ಬಂತು ನನಗೆ. ಯಾಕೆಂದ್ರೆ ನೀವು ಫಸ್ಟ್ ಅಲ್ಲಿ ನೋಡಿರೋದು 6x5, ಆ ಪಟ್ಟೆ ಏನಿದೆ ಅದು 5x5, ಅಲ್ಲೇನ್ ನೋಡಿದ್ರಿ ಅದು 6x5, ಇದು 8x4, ಆಮೇಲೆ ಅಲ್ಲೊಂದು ತೋರಿಸ್ತೀನಿ 8x4 ಡಬಲ್ ಎಡ್ಜ್. ಸೊ ಬೇರೆ ಬೇರೆ ನಾನು ತೋಟದಲ್ಲಿ ಏನ್ ಮಾಡಿದೀನಿ ಆದಷ್ಟು ಬೇರೆ ಬೇರೆ ಸ್ಪೇಸಿಂಗ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೀನಿ, ವಿಚ್ ಇಸ್ ದ ಐಡಿಯಲ್. ಇದೆಲ್ಲ ನೋಡಿದಾಗ ನನಗೆ ಐ ಫೌಂಡ್ ದಿಸ್ ಇಸ್ ಗುಡ್. ಈ ಮೆಥಡ್ ಅಲ್ಲಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಏನ್ ಮಾಡಿರೋದು ಅಂತಂದ್ರೆ ಇದು 6x4. ಸೊ ನಿಮ್ಗೆ ಇಲ್ಲಿ ಜಿಗ್ಜಾಗ್ ಮೆಥಡ್ ತುಂಬಾ ಇಲ್ಲಿ ನಿಮ್ಗೆ ಕ್ಲೀನ್ ಆಗಿ ಡೆಮಾನ್ಸ್ಟ್ರೇಟ್ ಆಗುತ್ತೆ. ಜನರಲ್ ಆಗಿ ನಾವೇನ್ ಮಾಡ್ತೀವಿ, 6x4 ಅಂದ್ರೆ ಇದು 4 ಇದೆ, ಇದು 6 ಇದೆ. ಸೊ 4 ಅಂತಂದಾಗ ಜನರಲ್ ಆಗಿ ಪ್ಲಾಂಟ್ ಇಲ್ಲಿ ಕೂರುತ್ತೆ. ಸೊ ನಾನೇನ್ ಮಾಡಿದ್ದೀನಿ 3 ಫೀಟ್ ಕಳಿಸ್ಬಿಟ್ಟು ಇಲ್ಲಿ ಮಾಡಿದ್ದೀನಿ. ಸೊ ಏನಾಗುತ್ತೆ, ಗಿಡದಿಂದ ಗಿಡಕ್ಕೆ 6, ಇದು 5.5 ಸಿಗುತ್ತೆ. ಯಾಕೆಂದ್ರೆ ಹೈಪಾಟಿನ್ಯೂಸ್ ಆಫ್ ದ ಟ್ರಯಾಂಗಲ್ ಸಿಗುತ್ತೆ, ಆ ಲೆಂತ್ ಸಿಗುತ್ತಲ್ಲ. ಸೊ ನನಗೆ 6x4 ಹಾಕಿದ್ರು ನನಗೆ 6x5.5 ತರ ಲೆಂತ್ ಸಿಕ್ಕಿದೆ. ಸೊ ಇದ್ರಲ್ಲಿ ನನಗೆ ಏನಾಗುತ್ತೆ, ಪ್ರತಿಯೊಂದು ಗಿಡಕ್ಕೆ ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಅದೇ ಇಲ್ಲಿದ್ಬಿಟ್ಟು ಇವಾಗ ರೌಂಡ್ ಆಗಿದ್ರೆ ಇವಾಗ ಆಗ್ಲೇ ಟಚ್ ಆಗೋಗ್ಬಿಡೋದು. ನಾನು 2 ಫೀಟ್ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ನಿಮ್ಗೆ ಏನಾಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು 6x4. ಮತ್ತೆ ತುಂಬಾನೇ ಎಲ್ಲರೂ ಲೇಬರ್ ತುಂಬಾ ಇಶ್ಯೂ ಇದೆ ಎಲ್ಲರಿಗೂ ಅಂತಾನು ಹೇಳ್ತಾರೆ. ಬಟ್ ನೋಬಡಿ ಇಸ್ ಥಿಂಕಿಂಗ್ ಅಬೌಟ್ ವಾಟ್ ಈಸ್ ದ ಆಲ್ಟರ್ನೇಟಿವ್ ಫಾರ್ ಇಟ್. ಸೊ ದಿಸ್ ಬ್ಲಾಕ್ ವಾಸ್ ಒನ್ ಆಫ್ ದ ರೀಸನ್ ಐ ಥಾಟ್ ಅಬೌಟ್ ಮೆಕನೈಸ್ ಮಾಡೋದಾದ್ರೆ ಯಾವ ತರ ಮಾಡಬಹುದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇದೊಂದು ಮಾಡಿದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ಡಬಲ್ ಹೆಡ್ಜ್ ರೋ 6x4, ವರ್ಕಿಂಗ್ ರೋ ಇಸ್ 8. ಸೊ ನಂದು ಥಾಟ್ ಪ್ರಾಸೆಸ್ ಇರೋದು, ಇದ್ರಲ್ಲಿ ಒಂಚೂರು ಮಿಸ್ಟೇಕ್ ಆಯ್ತು, ಈ ಚರಂಡಿ ಇಲ್ಲಿ ಬರ್ಬೇಕಿತ್ತು, ಬಟ್ ನಾನು ಇರ್ಲಿಲ್ಲ, ಹಂಗಾಗ್ಬಿಟ್ಟು ಇಲ್ಲಿ ಚರಂಡಿ ಬಂದಿದೆ. ಬಟ್ ನೆಕ್ಸ್ಟ್ ಫ್ಯೂಚರ್ ಇದು ಮುಚ್ಕೊಂಡ್ರೆ ಥಾಟ್ ಪ್ರಾಸೆಸ್ ಏನು ಅಂತಂದ್ರೆ, ಯಾವ್ದಾದ್ರು ಒಂದು 2 ಫೀಟ್ ಅಥವಾ 2.5 ಫೀಟ್ ವೈಡ್ ಇರೋಂತ ಮಷೀನರೀಸ್ ನಾನು ತರಕಾದ್ರೆ ದಿಸ್ ವಿಲ್ ಬಿ ಮೈ ವರ್ಕಿಂಗ್ ರೋ. ಈ ವೆಹಿಕಲ್ ಇವಾಗ ಮೆಕನೈಸ್ ಅಂತ ಬಂದಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿ ಹ್ಯಾವ್ ಅಂತಂದ್ರೆ, ಇವಾಗ್ಲೂ ಮೆಕನೈಸ್ ಮಾಡ್ತಾ ಇದೀವಿ, ಬಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದೊಂದು ಕೆಲಸಕ್ಕೆ ಒಂದೊಂದು ಮಷೀನ್ ಇಟ್ಕೊಂತಾ ಇದೀವಿ. ಸ್ಪ್ರೇ ಮಾಡಬೇಕು ಅಂದ್ರೆ ಬೇರೆ ಮಷೀನ್, ವೀಡಿಂಗ್ ಮಾಡಬೇಕು ಅಂದ್ರೆ ಬೇರೆ ಮಷೀನ್, ಬೇರೆ ಬೇರೆ ಅದಕ್ಕೆ ಬೇರೆ ಬೇರೆ ಮಷೀನ್ ಇಟ್ಕೊಂಡಿದೀವಿ. ಬಟ್ ಅದು ಸ್ಕೇಲಬಲ್ ಅಲ್ಲ, ಅಂದ್ರೆ ನೀವು ಅದನ್ನ ಸ್ಕೇಲ್ ಮಾಡಕ್ಕಾಗಲ್ಲ. ಆಲ್ಟೈಪ್ ಬೇರೆ ತರ ಯಾವ ತರ ಥಿಂಕ್ ಮಾಡ್ಬೇಕು, ಎಸ್ಪೆಷಲಿ ಬಿಗರ್ ಎಸ್ಟೇಟ್ಸ್ ಅವರು ಒಂದು ಮಷೀನ್ ಇಟ್ಕೊಂಡು ನಂಗೆ ಎಲ್ಲ ಕೆಲಸ ಮಾಡಕ್ ಆಗುತ್ತಾ ಅನ್ನೋ ಕಾನ್ಸೆಪ್ಟ್ ಇಟ್ಕೋಬೇಕಾಗುತ್ತೆ. ಒಂದು ಮಷೀನ್ ಅಂದ್ರೆ ನಾನು ಫೈನಲೈಸ್ ಮಾಡಿದ್ದು ಮೇ ಬಿ ಆ 2.5-2.25 ಅಡಿದು 24 HP ಕುಬೋಟೋ ಟ್ರಾಕ್ಟರ್ ಇದೆ. ಅದನ್ನ ತಗೊಂಡ್ರೆ ಇಲ್ಲಿ 8 ಕೊಟ್ಟಿರೋದ್ರಿಂದ ಈ ಟ್ರಾಕ್ಟರ್ಗೆ ಒಂದು ವೀಡ್ ಮಷೀನ್ ಅಟ್ಯಾಚ್ಮೆಂಟ್ ಸಿಗುತ್ತೆ, ಸ್ಪ್ರೇ ಅಟ್ಯಾಚ್ಮೆಂಟ್ ಸಿಗುತ್ತೆ, ಗೊಬ್ಬರ ಹಾಕೋದಕ್ಕೆ ಅಟ್ಯಾಚ್ಮೆಂಟ್ ಸಿಗುತ್ತೆ, ಮತ್ತೆ ಸುಣ್ಣ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ ಅಟ್ಯಾಚ್ಮೆಂಟ್ ಸಿಗುತ್ತೆ. ಸೊ ನಂಗೆ ಮೇಜರ್ ಆಗಿ ಕೆಲಸಗಳು ಕಾಫಿ ಹಾರ್ವೆಸ್ಟಿಂಗ್ ಬಿಟ್ಟು ಇವೇ ಎಲ್ಲ ಕೆಲಸಗಳು. ನನ್ನ ಥಾಟ್ ಪ್ರೊಸೆಸ್ ಇರೋದೇನು ಅಂದ್ರೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಬರೀ ಸ್ಟ್ರೇಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋದ್ರೆ, ಸೊ ಲೆಫ್ಟ್ ರೈಟ್ 2 ಲೈನ್ ಕೂಡ ಸ್ಪ್ರೇನೂ ಆಗೋಗ್ಬಿಡುತ್ತೆ, ಗೊಬ್ಬರನೂ ಆಗೋಗ್ಬಿಡುತ್ತೆ, ಎಲ್ಲ ಕೆಲಸ ಗೊಬ್ಬರ ಹಾಕೋದು ಆಗ್ತಾ ಹೋಗುತ್ತೆ, ಮತ್ತೆ ಮಷಿನ್ ಕೂಡ ವೀಡಿಂಗ್ ಕೂಡ ಆಗ್ತಾ ಹೋಗುತ್ತೆ. ಈ ಲೈನಲ್ಲಿ ಹೋಗಿ ಆ ಲೈನಲ್ಲಿ ವಾಪಸ್ ಬರುತ್ತೆ. ಸೊ ಆ ಥಾಟ್ ಪ್ರೊಸೆಸ್ ಇಟ್ಕೊಂಡು ಮೆಕನೈಸ್ ಮಾಡೋದಾದ್ರೆ, ಮುಂದೆ ಹೆಲ್ಪ್ ಆಗೋದಾದ್ರೆ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಬ್ಲಾಕ್ ಮಾಡಿರೋದು. 6x4 ಪ್ಲಸ್ 8 ಫೀಟ್ ಇದು. ಮತ್ತೆ ಮ್ಯಾಂಗೋಸ್ಟೀನ್ ಅಂತ ಬಂದಾಗ ಆ ಬ್ಲಾಕ್ ಅಲ್ಲಿ ನನ್ನ ತಪ್ಪೇನಾಗಿತ್ತು ಅಂದ್ರೆ ಮಧ್ಯದಲ್ಲಿ ಹಾಕ್ಬಿಟ್ಟಿದೆ ಮ್ಯಾಂಗೋಸ್ಟೀನ್. ಬಟ್ ಇದರಲ್ಲಿ ಕಾಫಿ ಗಿಡನೇ ಒಂದು ಕ್ಯಾನ್ಸಲ್ ಮಾಡಿ 40x40 ಬಂದಾಗ ನಂಗೆ 40 ಗಿಡ ಬರುತ್ತೆ ಎಕರೆಗೆ. 40 ಗಿಡ ಮ್ಯಾಂಗೋಸ್ಟೀನ್ ನ ಕಮ್ಮಿ ಮಾಡ್ಬಿಟ್ಟು ಅದಕ್ಕೆ ಕಂಪ್ಲೀಟ್ ಆಗಿ ಇಷ್ಟೇ ಶೇಡ್ ಕೊಟ್ಬಿಟ್ಟು ಮಾಡಿರೋಂಥದ್ದು. ಸೊ ಇದ್ರಲ್ಲಿ ಏನು ಅಂತಂದ್ರೆ ಪೆಪ್ಪರ್, ಅರೇಬಿಕಾ ಮತ್ತೆ ಮ್ಯಾಂಗೋಸ್ಟೀನ್. ಸೊ ಶಾರ್ಟ್ ಟರ್ಮ್ ಅಲ್ಲಿ ಪೆಪ್ಪರ್ ಮತ್ತೆ ಕಾಫಿ, ಲಾಂಗ್ ಟರ್ಮ್ ಅಲ್ಲಿ ಮ್ಯಾಂಗೋಸ್ಟೀನ್. ದಟ್ ಈಸ್ ಮೈ ಥಾಟ್ ಪ್ರಾಸೆಸ್. ಮತ್ತೆ ಟಿಶ್ಯೂ